ಕನ್ನಡ ಚಿತ್ರರಂಗದ ಹಿರಿಯ ಹಾಸ್ಯ ನಟ ಬ್ಯಾಂಕ್ ಜನಾರ್ದನ್ ನಿನ್ನೆ ಮಧ್ಯರಾತ್ರಿ 2:30ರ ಸುಮಾರಿಗೆ ಚಿಕಿತ್ಸೆ ಫಲಿಸದೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಇಹಲೋಕವನ್ನು ತ್ಯಜಿಸಿದ್ದಾರೆ. ಈ ವಿಷಯ ತಿಳಿಯುತ್ತಿದ್ದಂತೆ ಸಹ ನಟರು ಹಾಗೂ ಸಂಬಂಧಿಕರು, ಅಭಿಮಾನಿಗಳು ಬ್ಯಾಂಕ್ ಜನಾರ್ದನ್ ಅವರ ನಿವಾಸಕ್ಕೆ ತೆರಳಿ ಅಂತಿಮ ದರ್ಶನ ಪಡೆದು ಕಂಬನಿ ಮಿಡಿದಿದ್ದಾರೆ. ಇಂದು ಮಧ್ಯಾಹ್ನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಸಾರ್ವಜನಿಕ ದರ್ಶನ ಬಳಿಕ ಬೆಂಗಳೂರಿನ ಹೆಬ್ಬಾಳ ಚಿತಾಗಾರದಲ್ಲಿ ಕ್ಷತ್ರಿಯ ಸಮುದಾಯದಂತೆ ಅವರ ಸಂಪ್ರದಾಯಗಳಂತೆ ಅಂತ್ಯ ಸಂಸ್ಕಾರಗಳನ್ನು ನೆರವೇರಿಸಲಾಯಿತು. ಹೌದೌದು, ಅದೇನೇ ನಾನು ಟ್ವೀಟು ಅದೇ ಮಾಡಿದ್ದೆ. ನನ್ನ ಜೀವನದ ಮೊದಲ ಹೆಜ್ಜೆಯಲ್ಲಿ ಅವರು ನನ್ನ ಜೊತೆಯಲ್ಲಿ ಬಂದಿದ್ರು. ತುಂಬಾ ಅಪರೂಪವಾದಂತ ನಟ. ಇವ್ರು ಹೇಳ್ದಂಗೆ ನಾನ್ ಕಾಂಟ್ರವರ್ಷಿಯಲ್, ಯಾವುದೇ ಪ್ರಾಬ್ಲಮ್ ಇಲ್ಲ, ಯಾರ ಬಗ್ಗೆ ಮಾತಾಡ್ತಿರ್ಲಿಲ್ಲ, ಯಾರ ಬಗ್ಗೆನೂ ಮಾತಾಡ್ತಿರ್ಲಿಲ್ಲ. ಅವ್ರು ಆಯ್ತು, ಅವ್ರು ಇದಾಯ್ತು, ಅವ್ರು ಬಂದು ಡೈರೆಕ್ಟರ್ಗಳಿಗೆ ಒಂಥರ ಅವ್ರು ಇದ್ಬಿಟ್ರೆ ಆ ಇಡೀ ಶೂಟಿಂಗ್ ಅಟ್ಮಾಸ್ಫಿಯರ್ ಒಂದು ಅದ್ಭುತವಾಗಿರೋದು. ಮತ್ತೆ ಹುಟ್ಟಿ ಬರ್ತಾರೆ ಅವರು ನನ್ನ ಪ್ರಕಾರ. ಖಂಡಿತ ಅವರ ಮನೆಯವ್ರಿಗೆ ಎಲ್ಲರಿಗೂ ಒಂದು ಅವರ ಆತ್ಮಕ್ಕೆ ಶಾಂತಿ ಕೊಟ್ಟು ಅವ್ರ ಮನೆಯವ್ರಿಗೆ ನೋವನ್ನು ತಡ್ಕೊಳ್ಳುವಂಥ ಶಕ್ತಿ ಕೊಡಲಿ. ಒಳ್ಳೇದಾಗಲಿ ಅಷ್ಟೇ. ಓಕೆ ಓಕೆ, ಥ್ಯಾಂಕ್ ಯು. ಹೌದೌದು, ಅದೇನೇ ನಾನು ಟ್ವೀಟು ಅದೇ ಮಾಡಿದ್ದೆ. ನನ್ನ ಜೀವನದ ಮೊದಲ ಹೆಜ್ಜೆಯಲ್ಲಿ ಅವರು ನನ್ನ ಜೊತೆಯಲ್ಲಿ ಬಂದಿದ್ರು. ತುಂಬಾ ಅಪರೂಪವಾದಂತ ನಟ. ಇವ್ರು ಹೇಳ್ದಂಗೆ ನಾನ್ ಕಾಂಟ್ರವರ್ಷಿಯಲ್, ಯಾವುದೇ ಪ್ರಾಬ್ಲಮ್ ಇಲ್ಲ, ಯಾರ ಬಗ್ಗೆ ಮಾತಾಡ್ತಿರ್ಲಿಲ್ಲ, ಯಾರ ಬಗ್ಗೆನೂ ಮಗ ಎಂತ ಸರ್ ಅದ್ಭುತವಾದ ಕಲಾವಿದರಲ್ಲಿ ಒಬ್ಬರಾಗ್ತಾರೆ. ಸೊ ಮುಂದಕ್ಕೂ ಕೂಡ ನಮ್ಮ ಅಕಾಡೆಮಿಯಿಂದ ಕೂಡ ನಮ್ಮ ಜನಾರ್ದನ್ನ ರೆಕಗ್ನೈಸ್ ಮಾಡಿ ಅವರಿಗೆ ಅಂತ ಒಂದು ಕಾರ್ಯಕ್ರಮ ಮಾಡೇ ಮಾಡ್ತೀವಿ ಸರ್. ಮಾಡಬೇಕು, ಇಂಥವ್ರನ್ನ ಫಸ್ಟು ಮಾಡಬೇಕು. ಎಲ್ಲ ಕಲಾವಿದರು ಸೇರಿ ಉಪೇಂದ್ರ ಸರ್ ಕೂಡ ಭಾಳ ಸಹಾಯ ಮಾಡಿದ್ದಾರೆ ಕೂಡ. ಎಲ್ಲ ಮೊನ್ನೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಜನಾರ್ದನ್ಗೆ ನಾನೇ ಜೂರಿಯಾಗಿದ್ದೆ. ಇಲ್ಲ ಜನಾರ್ದನ್ ಅವ್ರು ಕೊಡಲೇಬೇಕು, ಯಾಕೆಂದರೆ ಅವ್ರ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ. ಅವ್ರು ಈಗಲ್ಲ ಒಂದು 25 ವರ್ಷದ ಮುಂಚೆನೇ ಹಾರ್ಟ್ ಪ್ರಾಬ್ಲಮ್ ಆಗಿತ್ತು, ಓಪನ್ ಹಾರ್ಟ್ ಸರ್ಜರಿ ಆಗಿತ್ತು. ಅದಾದಮೇಲೆ ಮತ್ತೆ ಒಂದೆರಡು ಸಲ ಆಗಿತ್ತು. ಅವರ ಋಣ ಈ ಭೂಮಿಗೆ ಇಷ್ಟೇ. ನನ್ನ ಮೊದಲನೇ ಸಿನಿಮಾದಿಂದ ನನ್ನ ತಂದೆ ಪಾತ್ರ ಮಾಡಿದರು. ಇವತ್ತು ತೀರ್ಕೊಂಡಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ನಾನು ಲಾಸ್ಟ್ ಅವ್ರ ಜೊತೆ 2020 ಪಿಕ್ಚರ್ ಮಾಡಿದ್ದು. ಅವಾಗಲೇ ತುಂಬ ಡಲ್ ಆಗಿದ್ರು. ಪಾಪ 2 ಸಲ ನನ್ನ ನನಗೆ ಒಬ್ಬ ಗೆಳೆಯ ಹೋಗಿರೋಂಥ ದುಃಖ ನಂಬಕ್ಕೆ ಆಗ್ತಾಯಿಲ್ಲ ನನಗೆ. 90ಕ್ಕೂ ಹೆಚ್ಚು ಸಿನಿಮಾಗಳ ಒಟ್ಟಿಗೆ ಕೆಲಸ ಮಾಡಿದ್ದೀವಿ, ಧಾರಾವಾಹಿಗಳ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಯಾವಾಗಲೂ ಬದುಕನ್ನು ಪ್ರೀತಿಸ್ತಕ್ಕಂಥ ವ್ಯಕ್ತಿ ಇಲ್ಲ ಅನ್ನೋದನ್ನು ನಂಬಕ್ಕೆ ಆಗ್ತಾಯಿಲ್ಲ. ಅವನು ತುಂಬ ಶ್ರಮಜೀವಿ, ಎಲ್ಲರನ್ನು ಪ್ರೀತಿಸುವಂಥ ವ್ಯಕ್ತಿ, ಒಬ್ಬ ಹ್ಯೂಮನ್ ಬೀಯಿಂಗ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂಥ ಒಬ್ಬ ಗೆಳೆಯ ಇವತ್ತು ನಮ್ಮನ್ನು ಹೋಗಿರೋ ಅಂಥ ವ್ಯಕ್ತಿ ಇವತ್ತು ಸ್ವಲ್ಪ ದಿವಸದಿಂದ ಅನಾರೋಗ್ಯದಿಂದ ಬಳಲ್ತಾ ಈ ಒಂದು ನಮ್ಮ ಚಿತ್ರರಂಗಕ್ಕೆ ಬೇಕಾದಂಥ ವ್ಯಕ್ತಿ ಇವತ್ತಿಲ್ಲ ಅಂತಂದರೆ ಭಾಳ ಬೇಜಾರಾಗಿದೆ. ಯಾಕೆಂದರೆ ನಮ್ಮ ಇಂಡಸ್ಟ್ರಿಗೆ ತುಂಬಲಾರದು ನಷ್ಟನೇ. ಈಗ ಹಳಬರುಗಳು ಯಾರು ನೋಡೋಕ್ಕೂ ಸಿಗ್ತಾಯಿಲ್ಲ, ಆ ಥರ ಆಗಿದೆ. ಅದರಿಂದ ನಾನು ಇಷ್ಟು ಹೇಳ್ಬೋದು, ಇದೇ ಮುಂದೆ ಯಾವುದೂ ಇಲ್ಲ. ರಾತ್ರಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಯಿತು. ಹಾಗಾಗಿ ಡಾಕ್ಟ್ರು ಸುಮಾರು ಪ್ರಯತ್ನ ಪಟ್ಟರು, ಆದರೂ ಅವರು 2:30 ಹಾಗೆ ಕೊನೆ ಉಸಿರು ಹೇಳಿದ್ರು. ಈಗ ನಾವು ಮುಂದಿನ ಕಾರ್ಯಕ್ರಮಗಳು ಅವ್ರದ್ದು ಅಂತ್ಯಕ್ರಿಯೆನ ಪ್ರಾರಂಭ ಮಾಡ್ತೀವಿ. ಸೊ ಇದೊಂದು ನಷ್ಟ, ನಮಗೂ ನಷ್ಟ, ಚಿತ್ರರಂಗಕ್ಕೂ ನಷ್ಟ. ಇನ್ನೇನು ಹೆಚ್ಚಿಗೆ ಹೇಳೋಕ್ಕೆ ಏನಿಲ್ಲ. ಮುಂದಿನ ಕಾರ್ಯಕ್ರಮ ನೋಡಿ. ಮುಂದಿನ ಕಾರ್ಯಕ್ರಮ ಅಂದರೆ ಹೌದು, ಆಲ್ಮೋಸ್ಟ್ ಒಂದು 20 ದಿನದಿಂದ ಟ್ರೀಟ್ಮೆಂಟ್ ನಡೀತಾ ಇತ್ತು. ಟ್ರೀಟ್ಮೆಂಟ್ ಸರಿ ಹೋದರೂ ಮನೆಗೆ ಹೋದ್ವಿ, ಮತ್ತೆ ಆರೋಗ್ಯ ಕೆಟ್ಟೋಯ್ತು, ಮತ್ತೆ ಬಂದ್ವಿ. ಲಾಸ್ಟ್ 1 ವೀಕಿಂದ ಹಾಸ್ಪಿಟ್ಲಲ್ಲೇ ಇದ್ದರು. ಒಂದು 3 ಡೇಸ್ ಬ್ಯಾಕ್ ಕಾಂಪ್ಲಿಕೇಶನ್ ಶುರು ಆಯಿತು. ರೆಗ್ಯುಲರ್ ಆಗಿ ಅವರು ಟ್ರೀಟ್ಮೆಂಟ್ ನಡೀತಾ ಇದ್ದಂಥ ಆಸ್ಪತ್ರೆ. ಹಾಗಾಗಿ ಕೊನೆಗೆ ಏನು ಉಳಿಸ್ಕೊಳಕ್ಕಾಗಲಿಲ್ಲ. ಒಂದು 2:30 ಅಷ್ಟೊತ್ತಿಗೆ ಕೊನೆ ಉಸಿರು. ಆಮೇಲೆ ಗುರು ಅವರು ಹೇಳಿದ ಹಾಗೆ ಕ್ರಿಮೇಷನ್ ಬಗ್ಗೆ ಅವರ ಸಂಬಂಧಿಕರಲ್ಲಿ ಸ್ವಲ್ಪ ಹಿರಿಯರು ಅವರ ಒಂದು ಮಾರ್ಗದರ್ಶನ ತಗೊಂಡು ಅವರು ಯಾವ ರೀತಿ ಹೇಳ್ತಾರೋ ಹಾಗೆ ಮಾಡಬೇಕಾಗಿದೆ. ಸೊ ಹಾಗಾಗಿ ಆ ನಿರ್ಧಾರಗಳನ್ನು ಅವ್ರ ಜೊತೆ ಮಾತಾಡಿ ಗುರು ಅವರು ಮಾಡ್ತಾರೆ.